ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಹುಡುಗ ಸುನಾಮಿ ಕಿಟ್ಟಿ ಮಾತಾಡ್ತಾ ಇದ್ದೀನಿ. ನಾವು ಹುಟ್ಟಿದ್ದು ಮಂಡ್ಯ, ಬೆಳೆದಿದ್ದು ಮೈಸೂರು, ಬೆಳೆಸಿದ್ದು HD ಕೋಟೆ, ಬೆಳಿಬೇಕು ಅನ್ಕೊಂಡಿರೋದು ಬೆಂಗಳೂರು, ಕರ್ನಾಟಕದೊಳಗಡೆ. ನಿಮಗೆ ಗೊತ್ತು, ಸುನಾಮಿ ಕಿಟ್ಟಿ ಏನೇನು ಕಷ್ಟಪಟ್ಟು ಕಷ್ಟನ ಕಾಲಲ್ಲಿ ಮೆಟ್ಟಿ ಸುಗನ ನೋಡ್ಕೊ ಬಂದಿರೋ ರೀತಿ. ನಮ್ಮ ತಾಯಿ ದೇವಮ್ಮ, ನಮ್ಮ ತಂದೆ ಹೆಸರು ಕಾಳಯ್ಯ, ನನ್ನ ಹೆಸರು ಸುನಾಮಿ ಕಿಟ್ಟಿ. ಗೊತ್ತೇ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಸುನಾಮಿ ಕಿಟ್ ಯಾವ ರೀತಿ ಬಂದಿರೋದಂತ. ನನ್ನ ಜರ್ನಿಲಿ ನಾವು ತರಕಾರಿ ಮಾರ್ಕೊಂಡು ಮಾರ್ಷಲ್ ಆರ್ಟ್ಸ್ ಕಳ್ಕೊಂಡು, ಮಾರ್ಷಲ್ ಆರ್ಟ್ಸಲ್ಲಿ ಹೈದ್ರಾಬಾದಲ್ಲಿ ಬೆಸ್ಟ್ ಫೈಟರ್ ಆಫ್ ಕರ್ನಾಟಕ ಅವಾರ್ಡ್ ತೊಗೊಂಡೆ. ಇಂಡಿಯನ್ ಫಸ್ಟು ರಿಯಾಲಿಟಿ ಶೋಗೆ ಹೋಗಿ ಮುಂಚೆ, ಅದಾದಮೇಲೆ ಇಂಡಿಯನ್ ಶೋಗೆ ಎಂಟ್ರಿ ಕೊಟ್ಟಿದ್ದು ಹೈದ್ರಾಬಾದಲ್ಲಿ. ಕರಾಟೆಲಿ 3rd ಡಾನು, ಕೂಂಫುಲ್ಲಿ 1st ಡಾನು, ದೊಣ್ಣೆ ವರ್ಷೆ, ಕತ್ತಿ ವರ್ಷೆ, ಜಿಮ್ನಾಸ್ಟಿಕ್ಕು, ಮಾರ್ಷಲ್ ಆರ್ಟ್ಸು, ನಾನ್ಚಕ್, ಇಷ್ಟು ಮಾಡ್ತೀನಿ. ಇಷ್ಟು ಮಾಡಿ ಅವಾಗಿಂದ ನನಗೆ ಇಂಡಸ್ಟ್ರಿಗೆ ಬರಬೇಕು, ದೊಡ್ಡ ಫೈಟ್ ಮಾಸ್ಟರ್ ಆಗ್ಬೇಕಂತ ತುಂಬ ಆಸೆ ಆಯಿತು. ನನ್ನ ಜರ್ನಿಲಿ ಕಷ್ಟನ ಕಾಲಲ್ಲಿ ಮೆಟ್ಟಿ ನೋಡ್ಕೊಂಡು, ತರಕಾರಿ ಮಾರ್ಕೊಂಡು, ಬೀದಿಲಿ ಯಾವ ಥರ ಕಷ್ಟಪಡ್ತಾರೆ ಆ ಥರ ಎಲ್ಲ ಕಷ್ಟಪಡ್ಕೊಂಡು ಬಿಗ್ ಬಾಸ್ ನೋಡ್ತಿದ್ದೆ. ಫಸ್ಟ್ ಸೀಸನ್ ಬಿಗ್ ಬಾಸು. ನಮ್ಮ ಮನೇಲಿ ಕೂತ್ಕೊಂಡು ತರಕಾರಿ ಅಂಗಡಿಗೆ ಕೂತ್ಕೊಂಡು ನಮ್ಮ ಮಾರ್ಕೆಟಲ್ಲೇ ನೋಡ್ತಿದ್ದೆ. ಆ ಟೈಮಲ್ಲಿ ನನಗಿರೋ ಟ್ಯಾಲೆಂಟ್ನ ಯಾವ ಥರ ಯೂಸ್ ಮಾಡ್ಬೇಕನ್ನೋದೇ ನನಗೆ ಗೊತ್ತಾಗ್ತಿರಲಿಲ್ಲ ಲೈಫಲ್ಲಿ. ಏನೋ ಒಂದು ದಾರಿ ಮಾಡ್ಬೇಕು ಅಂದ್ಕೊಂಡು ಅವಾಗ ಮಾರ್ಷಲ್ ಆರ್ಟ್ಸ್ ಗೋಲ್ಡ್ ಮೆಡಲ್ ಆದಮೇಲೆ ಇನ್ಕ್ರೆಡಿಬಲ್ ಇಂಡಿಯಾದಲ್ಲಿ ಒಂದು ಇಂಪಾಸಿಬಲ್ ಜರ್ನಿನ ಮೇಕ್ ಇಟ್ ಪಾಸಿಬಲ್ ಮಾಡೋದು ಯಾರು ಅಂತ ಇಂಡಿಯನ್ ಶೋ ಅಲ್ಲಿ ಕಲರ್ಸ್ ಕನ್ನಡದಲ್ಲಿ ಫಸ್ಟ್ ಬಂತು ರಿಯಾಲಿಟಿ ಶೋ. ಆವಾಗಲೇ ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟ್ ಆಗಿ. ಅಂದರೆ ಅವಾಗ ಮೇಡಮ್ ತುಂಬ ಕಷ್ಟ ಇತ್ತು, ಯಾವ ಥರ ಅಂತ ಹೇಳ್ಕೊಳಕ್ಕಾಗಲ್ಲ. ಅಂದರೆ ಸುನಾಮಿ ಕಿಟ್ಟಿನ ಟಿ ವಿಲಿ ಬಂದಾಗ ಕಡಕು ಕದರ್ ಪವರ್ ಅಂತ ಹೇಳ್ತಾರೆ, ಶೋಗಳು ಟಾಸ್ಕ್ಗಳು ಮಾಡಬೇಕಾದ್ರೆ ಸಖತ್ತಪ್ಪ ಅಂತ. ಬಟ್ ನನ್ನಲ್ಲಿ ಹಿನ್ನೆಲೆ ಇರೋವಂಥ ಕಷ್ಟಗಳು ಯಾರಿಗೂ ಗೊತ್ತಿರಲ್ಲ ಆ ಟೈಮಲ್ಲಿ ತೋರ್ಸೋಕ್ಕೆ. ಆವಾಗ ನಾನು ತೋರಿಸ್ಬೇಕಾಗಿದ್ದೆ ನನ್ನ ಟ್ಯಾಲೆಂಟ್ ಅಷ್ಟೇ. ಇವತ್ತು ಪ್ರಪಂಚದಲ್ಲಿ ಜನ ನನಗೆ ಬೆಲೆ ಕೊಡಲ್ಲ, ನನ್ನಲ್ಲಿರೋ ಒಂದು ಟ್ಯಾಲೆಂಟಿಗೆ ಮಾತ್ರ ಬೆಲೆ ಕೊಡ್ತಾರೆ. ಯಾರೇ ಆಗಿರ್ಬೋದು ವ್ಯಕ್ತಿ, ಯಾವುದೇ ವ್ಯಕ್ತಿ ಆದರೂ ವ್ಯಕ್ತಿಗೆ ಬೆಲೆ ಕೊಡಲ್ಲ ಜನ. ಅವನಲ್ಲಿರೋಂಥ ಒಂದು ಟ್ಯಾಲೆಂಟ್ಗೆ, ಆ ಲಕ್ಸಿಗೆ ಮಾತ್ರ ಬೆಲೆ ಕೊಡ್ತಾರೆ. ಅದರಲ್ಲಿ ಜನ ಇವತ್ತು ನನ್ನ ಟ್ಯಾಲೆಂಟ್ ಇರೋ ನನ್ನ ಗುರುತಿಸಿ ಜನ ಇವತ್ತು ಈ ಸ್ಟೇಜ್ ತಂದಿದ್ದಾರೆ. ಅದಕ್ಕೆ ಮುಂಚೆ ನಮ್ಮ ತಾಯಿ ಕಷ್ಟಪಟ್ಕೊಂಡು ತರಕಾರಿ ಮಾರ್ಕೊಂಡು ನಮ್ಮನ್ನೆಲ್ಲ ಸಾಕೊಂಡು, ನಮ್ಮ ತಂದೆ ಸಾಕೊಂಡು, ನಮ್ಮ ತಂದೆ ತೀರೋದ್ಮೇಲೆ ನಾನು ನಮ್ಮ ಅಮ್ಮನೇ ತುಂಬ ಕಷ್ಟಪಟ್ಟು ಬೆಳೆದಿದ್ದು. ಅದ್ರೊಳಗಡೆ ನಾನು ಮನೇಲಿ ಸ್ವಲ್ಪ ಕಿಲಾಡಿ ಥರ ಸ್ವಲ್ಪ ಮಾರ್ಷಲ್ ಆರ್ಟ್ಸ್ ಅದು ಇದು ಕಲ್ತ್ಕೊಂಡು, ಸ್ಪೋರ್ಟ್ಸು, ಕಬಡ್ಡಿ ಅಂದರೆ ನಂಗೆ ತುಂಬ ಇಷ್ಟ. ಆ್ಯಕ್ಚುಲಿ ನಾನು ಇಂಡಿಯನ್ ಶೋ ಗೆದ್ದಿಲ್ಲ ಅಂದರೆ ಬ್ರೋ ಕಬಡ್ಡಿಗೆ ಪಕ್ಕಾ ಟ್ರೈ ಮಾಡ್ತಿದ್ದೆ. ಯಾಕೆಂದ್ರೆ ಆಲ್ರೌಂಡ್ ಪ್ಲೇಯರು ಕಬಡ್ಡಿಲಿ. ನಾನು ತುಂಬ ಸತಿ ಕಬಡ್ಡಿ ಟೂರ್ನಮೆಂಟ್ ಎಲ್ಲ ಮಾಡಿದ್ದೆ ಮೈಸೂರು, ನಾನು ಕೋರ್ಟಲ್ಲಿದ್ದಾಗ. ಅದಾದಮೇಲೆ ಕಷ್ಟ ಯಾವ ಥರ ಹೇಳ್ಕೊಡೋದು. ಮಾಮೂಲಿ ತರಕಾರಿ ಮಾಡ್ಬೇಕಾದ್ರೆ ಉಣ್ಣಕ್ಕೆ ತಿನ್ನೋಕ್ಕೆಲ್ಲ ಪ್ರಾಬ್ಲಮ್ ಇರುತ್ತೆ. ಒಂದು ಒಳ್ಳೆ ಬಟ್ಟೆ ಹಾಕೋಕ್ಕಾಗಲ್ಲ, ಒಂದೊಳ್ಳೆ ಕಾರ್ ನೋಡಿದ್ರೆ ಒಂದು ಕಾರ್ ತೊಗೋಬೇಕು ಅನ್ಸುತ್ತೆ, ಬೈಕ್ ನೋಡಿದ್ರೆ ಬೈಕ್, ಸೈಕಲ್ ಆ ಟೈಮಲ್ಲಿ ನನ್ನ ಹತ್ರ ಇದ್ದಿದ್ದೆ ಸೈಕಲ್ಲು, ಸ್ಕೂಟಿ. ಅದಪ್ಪ ಇದು ಹೋಂಡಾಕ್ಟಿವ್ ಚಿಕ್ಕದು, ಅವಾಗ ಸ್ಟಾರ್ಟಿಂಗ್ ಬಿಟ್ಟಿದ್ದು, ಇವಾಗೆಲ್ಲ ದೊಡ್ಡ ಬಂದ್ಬಿಟ್ಟಿದೆ. ಅವಾಗ ಅಷ್ಟು ಮಾತ್ರ ಇತ್ತು ಅವಾಗ. ಅದರಲ್ಲೇನೋ ಮಾಡ್ಕೊಂಡು ತಳ್ಳಗಾಡಿ ಇಟ್ಕೊಂಡು ಒಂದು ಆಟೋದಲ್ಲಿ ತರಕಾರಿ ಮಾರ್ಕೊಂಡು ನನ್ನ ಟ್ಯಾಲೆಂಟ್ನ ಗುರುತಿಸಿ. ಅವಾಗ ನಾನು ತರಕಾರಿ ಮಾರ್ಬೇಕಾದ್ರೆ ಎಲ್ಲ ನನ್ನ ಕಿಂಡಲ್ ಮಾಡ್ತಿದ್ರು. ಅಯ್ಯೋ, ಅವಾಗ ಭಯಾನಕ ಪಂಚಿಂಗ್ ಡೈಲಾಗ್ ಹೊಡಿತಿದ್ದೆ. ಪಂಚ್ ಹೊಡೆದ್ರೆ ಪಂಚನೆ ಉದ್ರಬೇಕು, ಆ ಲೇಜಿಗೆ ಪಂಚ್ ಹೊಡಿತಿದ್ದೆ. ಅವಾಗೆಲ್ಲ ನಮ್ಮ ಹುಡುಗರು, ನಮ್ಮ ಫ್ರೆಂಡ್ಸ್ ಎಲ್ಲ ರಗಿಸರು, ನೀನೇನೋ ಸುಮ್ಮನೆ ಡೈಲಾಗ್ ಹೊಡಿದ್ದೆ, ಏನು ಮಾಡ್ತೀಯ ಲೈಫಲ್ಲಿ ಅಂತ. ನಾನು ಹೇಳ್ತಿದ್ದೆ ಟೈಮ್ ಬಂದಾಗ ನಾನು ತೋರಿಸ್ತೀನಿ ಅಂತ. ನಾನು ಟೈಮ್ ಬಂದಾಗ ನಾನು ತೋರಿಸಿದ್ದೀನಿ. ಆ ಟೈಮಲ್ಲಿ ನಾನೇನಂದರೆ ಎಜುಕೇಷನ್ ತುಂಬ ಕಮ್ಮಿ, SLC ಲಾಸ್ಟ್ ಓದಿದ್ದು, ಜಸ್ಟ್ ಪಾಸ್ ಆದ ಅಷ್ಟೇ. ಅಂದರೆ ಆ ಟೈಮಲ್ಲಿ ಯಾವ ಥರ ಅಂದರೆ ಸ್ಪೋರ್ಟ್ಸು ತುಂಬ ಇಷ್ಟ ನನಗೆ. ಸಾಟ್ಬಿಟ್ಟು ಡಿಸ್ಕಸ್ಸು, ಜಾವ್ಲಿನ್ನು, ಚಾಂಪಿಯನು, 200, 100 ನನ್ನ ಫೇವ್ರೇಟ್ ರನ್ನಿಂಗು. ಅದಾದಮೇಲೆ ಗೇಮ್ಸಲ್ಲಿ ಕಬಡ್ಡಿ ನಂಗೆ ತುಂಬ ಇಷ್ಟ. ಅದ್ರ ಜೊತೆಗೆ ಮಾರ್ಷಲ್ ಆರ್ಟ್ಸ್ ನನಗೆ ಫೇವ್ರೇಟ್. ಅಂದರೆ ನಾನು ಚಿಕ್ಕೂರಿಂದನೂ ಅವಾಗಿಂದನೂ ಮಾರ್ಷಲ್ ಆರ್ಟ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದೆ. ಐಕಿ ಸ್ಕೂಲ್ ಆಫ್ ಮಾರ್ಷಲ್ ಆರ್ಟ್ಸ್ ಇಂಡಿಯಾ ಅಂದ್ಬಿಟ್ಟು ಅದು ಮಾಡ್ಕೊಂಡು ಬಂತಾನೆ ಲೈಫಲ್ಲಿ ಒಂದು ಅಚೀವ್ಮೆಂಟ್ ಮಾಡೋಕ್ಕಾಯ್ತು. ಬಟ್ ಎಜುಕೇಷನ್ ಜಾಸ್ತಿ ಮಾಡೋಕ್ಕಾಗಿಲ್ಲ, ಟ್ಯಾಲೆಂಟ್ನ ಜಾಸ್ತಿ ತೋರಿಸ್ದೆ ಅಷ್ಟೇ. ಏನು ಮಾಡೋದು, ಬಡಸ್ತಾನದಲ್ಲಿ ಸ್ಪೋರ್ಟ್ಸ್ ಆಡೋಕ್ಕಾಗುತ್ತಾ, ಇಲ್ಲ ಮನೆ ಸಂಸಾರ ಮಾಡೋಕ್ಕಾಗುತ್ತಾ, ಇಲ್ಲ ನನ್ನ ನೋಡ್ಕೊಳಕ್ಕಾಗುತ್ತಾ, ನನಗೆ ಗೊತ್ತಿಲ್ಲದವ್ರ ಗ್ಯಾಪಲ್ಲಿ ರಿಯಾಲಿಟಿ ಶೋ ಬಂದು ಏನೋ ಒಂದು ಜನಗಳಿಗೆ ಸುನಾಮಿ ಕಿಟ್ಟಿಯಿಂದ ಗುರುತಿಸೋ ಲೆವೆಲ್ಗೆ ಬಂದಿದ್ದೀನಿ ಒಂದು ಸ್ವಲ್ಪ. ಅದನ್ನೇ ಫಸ್ಟು ನನ್ನ ಲೈಫಲ್ಲಿ ನನಗೆ ಲೈಫ್ ಕೊಟ್ಟಂಥ ವ್ಯಕ್ತಿ ಅಂದರೆ ರಾಘವೇಂದ್ರ ಹುಣ್ಸೂರು ಸರ್ ಆಗಿರ್ಬೋದು, ಶರಣಯ್ಯವರಾಗಿರ್ಬೋದು, ಅನಿಲಣ್ಣ ಆಗಿರ್ಬೋದು, ವರುಣಣ್ಣ ಆಗಿರ್ಬೋದು, ಬಾಸ್ಕಿ ಆಗಿರ್ಬೋದು, ಅಂಟೋನಿ ಆಗಿರ್ಬೋದು, ಅವರೆಲ್ಲ ಅಂದರೆ ನನ್ನ ಲೈಫಲ್ಲಿ ಫಸ್ಟು ಅದೇ ಹೇಳಿದ್ನಲ್ಲ, ಇನ್ಕ್ರೆಡಿಬಲ್ ಇಂಡಿಯಾದಲ್ಲಿ ಇಂಪಾಸಿಬಲ್ ಜರ್ನಿ ಇಂಡಿಯನ್ ಅಂತ ಪ್ರೋಮೋ ಬಿಟ್ಟರು ಫಸ್ಟು ಸ್ಟಾರ್ಟಿಂಗು. ಅವಾಗ ಇ ಟಿ ವಿ ಶೋ ಇತ್ತು, ಕಲರ್ಸ್ ಕನ್ನಡ ETV ಇತ್ತು. ಆ ಟೈಮಲ್ಲಿ ನೋಡಿದಾಗ ಹುಡುಗರೆಲ್ಲ ಹೇಳಿದ್ರು, ಏನು ನಿನ್ನ ಸ್ಟ್ಯಾಮಿನಾಗೆ, ನಿನ್ನ ಬಾಡಿ ಇದಕ್ಕೆ, ನೀನು ಮಾಡೋಷ್ಟು ಟ್ಯಾಲೆಂಟ್ಗೆ ಒಂದು ಅಪ್ಲಿಕೇಶನ್ ಹಾಕುವಂಗೆ ರೈಸ್ ಕೋರ್ಸ್ ಹತ್ರ ETV ಆಫೀಸ್ ಇದ್ದಿದ್ದು. ಫಸ್ಟ್ ಡೇ ನಾನು ಅದೇ ನನ್ನ ಲೈಫಲ್ಲಿ ಎಲ್ಲ ದಿನನೂ ಗೆದ್ದಿರೋದು ನಾನು ಮಂಗಳೂರು ನಂಗೆ ತುಂಬ ಲಕ್ಕಿ ಡೇ. ಅವತ್ತಿನ ದಿನನೇ ನಾನು ಟ್ರೈನ್ ಎತ್ಕೊಂಡು, ಟ್ರೈನ್ಗೆ ಅವಾಗ ಸಟ್ಲಿಗೆ 15 ರೂಪಾಯಿ ಇತ್ತು, ಎಕ್ಸ್ಪ್ರೆಸ್ಗೆ 42 ರೂಪಾಯಿ ಇತ್ತು. ಟ್ರೈನ್ ಟಿಕೆಟ್ ಇವತ್ತಿಗೂ ನನ್ನ ಹತ್ರ ಇದೆ. ಹತ್ಕೊಂಡು ಬಂದು ಮೆಜೆಸ್ಟಿಕ್ಕಲ್ಲಿ ಇಳಿದು ಸ್ಟಿಕ್ಕು, ನಾನ್ಚಕ್ಕು ಮತ್ತು ಜಿಮ್ನಾಸ್ಟಿಕ್ ರೆಡಿ ಮಾಡ್ಕೊಂಡು ಬ್ಯಾಗ್ ಎತ್ಕೊಂಡು ಲುಂಗಿ ಪಂಚ್ ಹಾಕೊಂಡೆ ಕಲರ್ಸ್ ETV ಆಫೀಸ್ ಹತ್ರ ಹೋದೆ. ಅಲ್ಲಿ ನೋಡಿದ್ರೆ 2 ಲಕ್ಷ ಜನ ಆಡಿಷನ್. ಎಲ್ಲಿ ನಿಂತ್ಕೊಳ್ಳೋದು, ಎಲ್ಲಿ ಬಿಡೋದು, ಆ ಟೈಮಲ್ಲಿ ಮಳೆ ಬೇರೆ ಬರ್ತಿತ್ತು.
ತುಂಬಾ ಕಷ್ಟ ಅನ್ಕೊಂಡೆ, ಆದ್ರೂ ಬೆಳಿಗ್ಗೆ ಬೆಳಿಗ್ಗೆ ಕರೆಕ್ಟ್ 4 ಗಂಟೆ ಇಳಿದು ಟ್ರೈನ್, ಅಲ್ಲಿ 12 ಗಂಟೆ ಟ್ರೈನ್ ಐತಾರೆ ಮಂಗಳೂರು, ಇಲ್ಲಿ ಬಂದು ಬೆಳಗಿನ ಜಾವನೇ ಇಳಿತೀವಿ. 12 ಗಂಟೆ ಇಳಿದು ರಾತ್ರಿ 12 ಗಂಟೆ 1 ಗಂಟೆ ಆಡಿಷನ್ ಮಾಡ್ತಾನೆ ಇದ್ರು. ನಂಬರ್ ಅಪ್ಲಿಕೇಶನ್ ಎಲ್ಲ ಕೊಟ್ಟೆ. 200-300 ನಂದು ಅಪ್ಲಿಕೇಶನ್ ನಂಬರು. ಅಂದ್ರೆ ಸಕ್ಕತ್ತು ಜನ ಇದ್ರು. ಎಷ್ಟೇ ಅದೇ ಸರಣಿ ಅವ್ರಿಗೆ ಫೋನ್ ಮಾಡ್ಕೊಂಡು ಅಲ್ಲಿ ಫೋನ್ ಮಾಡಿ ಅಂದ್ಬಿಟ್ಟು ಟಿವಿಲಿ ಇದ್ರಲ್ಲಿ ಕೊಟ್ಟಿರೋ. ಅವಲ್ಲೇ ಸ್ಟಾರ್ಟಿಂಗ್ ನಾನು 1 ವೀಕ್ ಮುಂಚೆನೇ ಫೋನ್ ಮಾಡ್ಕೊಂಡು HD ಕೋಟೆ ಹುಡುಗ, ಅದಕ್ಕೆ ಮುಂಚೆ ರಾಜೇಶ್ ಅನ್ನೋನು ಹಳ್ಳಿ ಇದೆ ಪ್ಯಾಟೆಗೆ ಬಂದ ಶೋ ಮಾಡಿದ್ದ. HD ಕೋಟೆ ಅಂದ ತಕ್ಷಣ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಗುರುತು HD ಕೋಟೆ ಅಂದ್ರೆ ಏನೋ ಒಂದು ಇರಲಿ ಅಂತ ಅವ್ರಿಗೆ ಫೋನ್ ಮಾಡಿ ಸರಣಿ ಅವ್ರಿಗೆ ಬಾ ಅಂತ ಹೇಳಿದ್ಮೇಲೆ 12 ಗಂಟೆ ಕಾಯಿಸಿ ಆಡಿಷನ್ನು. ನನಗೆ ಫಸ್ಟ್ ಟೈಮ್ ಬೆಂಗಳೂರು ನೋಡಿದ್ದು ಅದು ಟ್ರೈನಲ್ಲಿ ಬಂದಿದ್ದೆ. ನಮ್ಮ ಅಣ್ಣವ್ರ ಕೆಲವು ಟಿಕೆಟ್ ಬುಕ್ ಮಾಡಿಸ್ಕೊಂಡು. ಅವಾಗ ಈ ಲೆವೆಲ್ ಮೆಚುರಿಟಿ ಆ ಲೆವೆಲ್ ತುಂಬ ಲಾಟ್ ಆಫ್ ಡಿಫ್ರೆಂಟ್ ಇರುತ್ತೆ. ಯಾರು ಏನು ಬೆಂಗಳೂರು ಹೆಂಗೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಬಂದು ಇಳಿದ್ಮೇಲೆ ಆಡಿಷನ್ಗೆ ಹೋದೆ. ಆಡಿಷನ್ ಮಾಡೋಕ್ಕೆ ಆಗಿಲ್ಲ, ರಿಟರ್ನ್ ಹೊರಟ್ಬಿಟ್ಟೆ. ತಿರ್ಗಿ 12 ಗಂಟೆ ಟ್ರೈನ್ ನನಗಿತ್ತು. ಯಾಕೆ ತಿರ್ಗಿ 12 ಗಂಟೆಗೆ ವಾಪಸ್ ಹೋಗ್ಲೇಬೇಕಿತ್ತು. ಮೈಸೂರಿಂದ ಕೋಟೆಗೆ ಹೋಗ್ಬೇಕಿತ್ತು. ತಿರ್ಗಾ ಹೋದೆ. ಬಸ್ 11:45 ಕರೆಕ್ಟಾಗಿ ನಾನು ಇದು ನಮ್ಮ ಮೆಜೆಸ್ಟಿಕ್ ಬಸ್ ರೈಲ್ವೆ ಸ್ಟೇಷನ್ ಹತ್ರ ಕೂತಿದ್ದೀನಿ. ಕರೆಕ್ಟಾಗಿ ಅನಿಲ್ ಅವ್ರು ಫೋನ್ ಮಾಡಿದ್ರು. ಅನಿಲ್ ಅಂತಿದ್ರು ಅವರು ಕಂಟೆಸ್ಟೆಂಟ್ ಮ್ಯಾನೇಜರು. ಫೋನ್ ಮಾಡಿದ್ರು, ಎಲ್ಲಿದೆಯಪ್ಪ ಕಿಟ್ಟಿ ಅಂದರು. ಸರ್ ಹೋಗ್ತಾ ಇದ್ದೀನಿ ಸರ್ ನಾನು ವಾಪಸ್ಸು, ಕಾದಿ ಸಾಗೋದು, ಮಳೆ ಬೇರೆ ಬಂತು, ಆಡಿಷನ್ ಯಾರು ಮಾಡ್ತಾರೆ, ಟ್ರೈನ್ಗಳೇ ಮಿಸ್ ಆಗ್ಬಿಡ್ತು, 12 ಗಂಟೆ ನೈಟ್ ಹೋಗ್ಬೇಕು ಅಂತ ಹೇಳಿದೆ. ಅವೆಲ್ಲ ಬಾ ಅಂದ್ಬಿಟ್ಟು ಹೇಳಿದ್ರು. ತಿರ್ಗಾ ಅಲ್ಲಿ ಗಾಡಿ ಕಳ್ಸ್ಕೊಂಡು ತಿರ್ಗಾ ಅಲ್ಲಿ ಕರ್ಸ್ಕೊಂಡ್ರು. ಆನ್ ಸ್ಪಾಟಿಗೆ ಕರ್ಸಿದ್ಮೇಲೆ ಟಾಪ್ ಫ್ಲೋರು, ಈ ಟಿವಿ ಕನ್ನಡ ಟಾಪ್ ಫ್ಲೋರ್ಲಿತ್ತು. ನಾನು ಲವಂಗಿ ಪಂಚ ಹಾಕೊಂಡಿದ್ದೆ. ಏನೇನು ಮಾಡ್ತೆ ಅಂತ ಹೇಳು, ನಾನು ಕೂಂಫು ಡ್ರೆಸ್ ತಂದಿದ್ದೆ, ರೆಡ್ ಡ್ರೆಸ್ಸು, ಹಣೆಗೆ ಇದೆಲ್ಲ ಹಾಕೊಂಡು ನಿಂತ್ಕೊಂಡೆ. ಹೇಳ್ತಿದ್ದು ಏನಪ್ಪ ಈ ರೇಂಜಿಗಿದೆ ಜುಟ್ಟು. ಅವಾಗಲೂ ಏರೆಲ್ಲ ಬಿಟ್ಟು ಜುಟ್ಟೆಲ್ಲ ಬಿಟ್ಕೊಂಡು ಒಳ್ಳೆ ಜುಟ್ಟು ತಾಕತ್ತಿದ್ರೆ ಮುಟ್ಟು ಅನ್ನೋ ಥರ ಎಲ್ಲ ಡೈಲಾಗ್ ಕೊಡ್ಕೊಂಡು ಫುಲ್ ಕದರಾಗಿ ನಿಂತ್ಕೊಂಡೆ. ಸ್ಟಿಕ್ಕು ನಾಂಚಕ್ಕು ನಿಲ್ಲಿಸ್ದೆ. ಮಾಡಪ್ಪ ನೀನೇನೇನು ಮಾಡ್ತೀಯ ಅಂದರು. ಸ್ಟಿಕ್ಕು ನಾಂಚಕ್ಕು ಜಿಮ್ನಾಸ್ಟಿಕ್ ಮಾಡಿದೆ ಅಷ್ಟೇ. ಫುಲ್ಲು ಟೆನ್ಷನ್ ಆಗ್ಬಿಟ್ರಿ. ಏನು ಹುಡುಗ ಈ ಥರ ಡಿಫ್ರೆಂಟ್ ಹೆಂಗಲ್ಲ ಸ್ಟ್ರೈಚಿಂಗ್ ಆಗಿರೋದು, ಬ್ಯಾಕ್ ಲಿಫ್ಟು, ಮೇಲ್ಗಡೆ ನಿಂತ್ಕೊಂಡು ಉಲ್ಟಾ ಪಲ್ಟಿ ಹೊಡೆಯೋದು, ನಾಂಚಕ್ಕೆ ಅದೆಲ್ಲ ಮಾರ್ಷಲ್ ಆರ್ಟ್ಸ್ ಎಲ್ಲ ನಾನು ತೋರಿಸ್ದೆ. ನನ್ನ ಸ್ಟ್ಯಾಮಿನಿಂಗ್ ಇದೆ ಸರ್, ಹಳ್ಳಿ ಹುಡುಗ ಹಿಂಗೆ ಮಾಡ್ತಾಯಿದ್ದೀನಿ, ತರಕಾರಿ ಮಾಡ್ತಾಯಿದ್ದೀನಿ, ಏನೋ ಒಂದು ಅವಕಾಶ ಮಾಡಿಕೊಡಿ ಅಂತ. ನನ್ನ ಸ್ಟೈಲಲ್ಲಿ ಹಳ್ಳಿ ಸ್ಟೈಲ್ ಏನಿದೆ ಅದೆಲ್ಲ ಕೇಳ್ಕೊಂಡೆ. ಆಯ್ತು ನೋಡೋಣ ಇರೋ ಅಂದ್ಬಿಟ್ಟು ಒಂದು ಕಡೆ ಕೂರಿಸಿದ್ರು. 1:30 ಆಯಿತು, ಮಿಡ್ ನೈಟು 1:30 ಆಯಿತು. ಹೋಗ್ಬೇಕಂತ ಹೇಳ್ತಾ ಇದ್ದೀನಿ. ಇರೋ ನೀನು ಯಾಕೆ ನಾವು ಕಳಿಸ್ಕೊಡ್ತೀವಲ್ಲ, ಇಲ್ಲೇ ಇರಿಸ್ತೀವಿ, ತಲೆ ಕೆಡಿಸ್ಕೊಬೇಡ, ಆರಾಮಾಗಿರೋ ಅಂತ ಇರಿಸಿದ್ರು. ಈ ಟಿವಿ ಕನ್ನಡ ಆಫೀಸ್ ಹತ್ರನೇ ಕೂತ್ಕೊಂಡೆ. ತಿರ್ಗಾ 2:15 ತಿರ್ಗಾ ಕರೆದ್ರು. ಡ್ಯಾನ್ಸ್ ಮಾಡೋಕ್ಕೆ ಬರುತ್ತಂದ. ಡ್ಯಾನ್ಸ್ ಎಲ್ಲ ಬರಲ್ಲ ಸರ್, ತಪ್ಪನ್ ಗುಚ್ಚಿ ಮಾಡ್ತೀನಿ ಅಂದ್ಬಿಟ್ಟು ತಪ್ಪನ್ ಗುಚ್ಚಿ ಪಂಚ ಕಟ್ಕೊಂಡು ಕೂಂಫು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಲೈಟಾಗಿ ಮಳೆ ಬರ್ತಿತ್ತು, ಅದು ಬಿಚ್ಬಿಟ್ಬಿಟ್ಟು ಇಲ್ಲಿ ಇದೇ ಥರ ಒಂದು ಚಿಕ್ಕದೊಂದು ಸ್ಟುಡಿಯೋ ಇತ್ತು, ಒಳಗಡೆ ಕರ್ಕೊಂಡ್ರು. ಈ ಟಿವಿಗೆ ಡ್ಯಾನ್ಸ್ ಮಾಡೋದು. ಡ್ಯಾನ್ಸ್ ಮಾಮೂಲಿ ತಪ್ಪನ್ ಗುಚ್ಚಿ ಮಾಡೋದು. ಡ್ಯಾನ್ಸ್ ಎಲ್ಲ ಬರ್ತಿಲ್ಲ ನಂಗೆ ಸರಿಯಾಗಿ. ಅಂದರೆ ನನ್ನ ಮಾರ್ಷಲ್ ಆರ್ಟ್ ಜಾಸ್ತಿ ಫೇವ್ರೇಟು. ಡ್ಯಾನ್ಸ್ ಎಲ್ಲ ಅಷ್ಟೊಂದು ಬರೀ ಟಿವಿಲಿ ಇದ್ರಲ್ಲಿ ನೋಡೋದಾಗ್ತಿತ್ತು, ಅಷ್ಟು ಮಾಡಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.